ಈ ವರ್ಷದ ವಿವಿಧ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗವಹಿಸ್ತಾ ಇದ್ದೇವೆ. ನಮ್ಮ ಶಾಲಾ ಬ್ಯಾಂಡ್ ಸಂಘದೊಂದಿಗೆ ಇದೀಗ ಮುಂದಿನ ಸಮಾರಂಭ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಬಹುಶಃ ನಮ್ಮ ಶಾಲೆಯಲ್ಲಿ ಇವತ್ತು 6 ಸಂಘಗಳು ವಿಸ್ತೃತವಾಗಿ ನೆರವೇರುತ್ತಿದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ನಮ್ಮ ಶಾಲೆಗೆ ಆಗಮಿಸತಕ್ಕ ಶ್ರೀ ವೆಂಕಟೇಶ ಕಾಮತ್ ನಮ್ಮ ಹಳ ವಿದ್ಯಾರ್ಥಿ ಇವರನ್ನು, ಅದೇ ರೀತಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರನ್ನು, ಹಾಗೆಯೇ ನಮ್ಮ ಸಹೋದರ ಸಂಸ್ಥೆಯ ಪ್ರಾಚಾರ್ಯರಾಗಿರ್ತಕ್ಕ ಪ್ರಭಾತ್ ನಲ್ಲಾರ್ ಸರ್ ಅವರು, ನಮ್ಮ ಶಾಲಾ ನಾಯಕ ಅಕ್ಷಯ್, ಹಾಗೆ ಉಪನಾಯಕ ನಾವೆಲ್ಲ ಬಂದೆವು. ವಿದ್ಯಾರ್ಥಿ ಶ್ರೀ ವೆಂಕಟೇಶ್ ಕಾಮತ್ ಸರಲ್ಲಿ ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಇಂದು ಇಲ್ಲಿ ಆಗಮಿಸ್ತಾರೆ. ಬಹುಶಃ ನಮಗೆ ಸಂಚಾಲಕರು ಗೌರವಾನ್ವಿತ ಶ್ರೀ ಹೇಮದಾಸ್ ಸರ್ ಅವರೇ, ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯ ಶ್ರೀರಾಮ್ ಸರ್ ಅವರೇ, ಆಗಿರುವಂಥ ಇವರು ನಮ್ಮ NCC ಆರ್ಮಿ ವಿಭಾಗದ ಸೀನಿಯರ್ ಕೆಡೆಟ್ ಆಗಿದ್ದರು. ಅದರ ನಂತರ ಅವರು ಇವತ್ತು ನಮ್ಮ ವಿದ್ಯಾರ್ಥಿ ಸಂಘಗಳ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸಭೆಗೆ ಪರಿಚಯಿಸಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಅವಕಾಶಗಳಿಗೆ ಧನ್ಯವಾದ. ಅತ್ಯಂತ ಪ್ರೀತಿಯ ವಂದನೆಗಳು. ದೀಪ ಪ್ರಜ್ವಲಿಸುವಂತೆ ನಮ್ಮ ಶಾಲೆಯಲ್ಲಿ ನಿರ್ವಹಿಸಲ್ಪಡುತ್ತಿರುವಂತಹ ನಮ್ಮ ಶಾಲಾ ಸಂಘದಲ್ಲಿ ಪದಾಧಿಕಾರಿಯಾಗಿ ಆಯ್ಕೆಯಾಗಿರುತ್ತೇನೆ. ನಾನು ನಮ್ಮ ಶಾಲಾ ಶಿಸ್ತು ನಿಯಮಗಳಿಗೆ ಬದ್ಧನಾಗಿದ್ದು ಶಾಲಾ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಶಾಲೆಯ ಘನತೆ ಗೌರವವನ್ನು 2026-27ನೇ ಸಾಲಿನ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಸಂಘಗಳ ಮಾರ್ಗದರ್ಶನ, ಶಾಲಾ ವಿದ್ಯಾರ್ಥಿ ಸಂಘದ ವಿರೋಧ ಪಕ್ಷದ ಜೊತೆ ಕಾರ್ಯದರ್ಶಿ ಜೊತೆ ಕಾರ್ಯದರ್ಶಿ ಸಾಂಗತ್ಯ 9B, 8ನೇ ತರಗತಿ ಪ್ರತಿನಿಧಿ ಹರ್ಷಿತ್ 8C. ಕೇವಲ ಗೌರವವಲ್ಲ, ಇದೊಂದು ದೊಡ್ಡ ಜವಾಬ್ದಾರಿ ಎಂದು ನಾನು ಬಯಸಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಅವಕಾಶವನ್ನು ನೀಡಿದ ನಮ್ಮ ಆಕ್ಚುಲಿ ಒಂದು ನಾಯಕತ್ವ ಗುಣ ಬೆಳೆಯುವಂಥ ಒಂದು ಘಟ್ಟ. ಅದು ಮನೆಯಲ್ಲಿರಲಿ ಅಥವಾ ಶಾಲೆಯಲ್ಲಿರಲಿ ಅಥವಾ ಸಮಾಜದಲ್ಲಿರಲಿ, ನೀವೊಂದು ಏನಾದರೂ ಒಂದು ನಾಯಕತ್ವ ತಗೊಂಡು ಏನಾದರೂ ಕೆಲಸ ಮಾಡುವಂಥದ್ದು ಶಾಲೆಯಲ್ಲಿ ಮಾತ್ರ ಅಂತಲ್ಲ, ಮನೆಯಲ್ಲಿ ಹಿರಿಯರು ಹೇಳಿದ್ದನ್ನು ಕೆಲಸ ಮಾಡುವಂಥದ್ದು, ಸಮಾಜದಲ್ಲಿ ಯಾವುದಾದ್ರೂ ಸಂಘ ಸಂಸ್ಥೆಗಳಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸ್ವಯಂ ಸೇವೆಯನ್ನು ಕೊಡುವಂಥದ್ದು, ಇಂಥದ್ದೆಲ್ಲ ಮಾಡಿಯೇ ನಾಯಕತ್ವ ಗುಣಗಳು ಬೆಳೆಯುತ್ತವೆ ಅಂತ ನನ್ನ ಭಾವನೆ. ಅವರು ಹೇಳಿದಂಥ ಮಾತು, ದೇ ಎಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಯಾರು ತಮ್ಮ ಜೀವನವನ್ನು ಹೆಚ್ಚು ಸಮಯ ಬೇರೆಯವರಿಗೋಸ್ಕರ ಮುಡಿಪಾಗಿರ್ತಾರೋ ಅವರೇ ನಿಜವಾದ ನಾಯಕರು.
ಅವರ ಗುಣಗಳು ಜನರಿಂದ ಮೆಚ್ಚದೆ ಮಾಡುವಂಥದ್ದು. ನನಗೇನಾದರೂ ಫಲ ಬೇಕು ಅಂತ ಹೇಳಿ ನೀವು ಆ ಕಾರ್ಯವನ್ನು ಮಾಡುವುದಲ್ಲ, ಬೇರೆಯವರಿಗೋಸ್ಕರ ತಾನು ಏನು ಮಾಡ್ಬೋದು, ನೀವು ದುಡ್ಡು ಖರ್ಚು ಮಾಡಿ ಏನಾದರೂ ಮಾಡಿ ಅಂತ ಹೇಳೋದಲ್ಲ, ನಿಮ್ಮಿಂದ ಆದಷ್ಟು ಸಹಾಯ, ಅದು ಮನೆಯಲ್ಲಾಗಲಿ ಶಾಲೆಯಲ್ಲಾಗಲಿ ನೀವು ಸ್ವಯಂ ಪ್ರೇರಿತವಾಗಿ ಮಾಡುವಂಥದ್ದು. ಎಲ್ಲ ಬೇರೆ ಬೇರೆ ನಿಮ್ಮ ಕ್ಲಬ್ಗಳ ಇವರು ವಿದ್ಯಾರ್ಥಿ ನಾಯಕರು, ಪ್ರಥಮವಾಗಿ ಉಪನಾಯಕರು ಮತ್ತು ಎಲ್ಲ ಕ್ಲಬ್ಗಳ ಕಾರ್ಯದರ್ಶಿಗಳು, ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ತುಂಬ ಹೊತ್ತು ಮಾತಾಡೋದಿಲ್ಲ, ಒಂದು ಸಂದೇಶ ಕೊಡ್ತೇನೆ. ನೀವು ಇವತ್ತು ಈ ನಾಯಕರಾಗಿ, ಕಾರ್ಯದರ್ಶಿಗಳಾಗಿ ಇಲ್ಲಿ ಇವತ್ತು ಪ್ರತಿಜ್ಞಾ ನಮ್ಮ ಇವತ್ತಿನ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಾಲೆಯ ಗೌರವಾನ್ವಿತ ಸಂಚಾಲಕರು ಶ್ರೀ ಹೇಮರಸ್ ಸರ್ ಇವರು ಅನಾವರಣ ಮಾಡಿ ತಟ್ಟಿ ಈ ಒಂದು ತಕ್ಷಣ ಗುರುತು ಹಿಡಿಯಲು ಸಹಾಯ ಮಾಡ್ತಾರೆ ಎಂದು ಹೇಳಲು ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಶಾಲಾ ಲಾಂಛನವನ್ನು ಅನಾವರಣ ಮಾಡಿದಂಥ ನಮ್ಮ ಇಂದಿನ ಸಮಾರಂಭದ ಅಧ್ಯಕ್ಷರಿಗೆ ಮತ್ತೆ ಉದ್ಘಾಟಕರಿಗೆ ಮತ್ತೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹುಶಃ ಒಂದು ವಾಗಿದೆ ಎಂಬುದನ್ನು ಹೇಳಲು ನಾನು ಬಹಳ ಸಂತೋಷ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90% ಅಧಿಕ ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ನಗದು ಬಹುಮಾನದೊಂದಿಗೆ ಗೌರವಿಸಿ ಪುರಸ್ಕರಿಸುವುದು ನಮ್ಮ ಆಡಳಿತ ಮಂಡಳಿಯ ಉತ್ತಮ ಸಂಪ್ರದಾಯ. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಜೈನ್ ಹೈಸ್ಕೂಲ್ನ ಚರಿತ್ರೆಯಲ್ಲಿ ಮೈಲುಗಲ್ಲನ್ನು ಸೃಷ್ಟಿಸಿದೆ. ಪ್ರಪ್ರಥಮ ಬಾರಿಗೆ ನಮ್ಮ ಶಾಲೆ 100% ಅಂಕಗಳನ್ನು ಗಳಿಸಿರುತ್ತಾಳೆ. ಸಿಂಧೂರ ಹೀಗೆ 590 ಜೈನ್ ಇಂದ 592 ಅಂಕಗಳನ್ನು 1 ಅಂಕಗಳನ್ನು ಗಳಿಸಿರುತ್ತಾಳೆ. ಅಂಕಗಳನ್ನು ಗಳಿಸಿರುತ್ತಾರೆ. ಹೀಗೆ 5 ಗಳನ್ನು ನಮನ್ ಆರ್ ಹೀಗೆ 575 ಅಂಕಗಳನ್ನು ಗಳಿಸಿರುತ್ತಾರೆ. 171 ಅಂಕಗಳನ್ನು ವಿದ್ಯಾರ್ಥಿಗಳನ್ನು ಗೌರವಿಸಿದ ಮುಖ್ಯ ಅತಿಥಿ. ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಗುರುಗಳ ಉತ್ತಮ ಮಾರ್ಗದರ್ಶನವಿದ್ದರೆ ನಾವು ಏನನ್ನಾದರೂ ಮೊದಲಿಗೆ ನನಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಮಾರ್ಗದರ್ಶನ ಮಾಡಿದ ನನ್ನ ಎಲ್ಲ ಶಿಕ್ಷಕ ವೃಂದದವರು ಉತ್ತಮ ಆಯ್ಕೆಯನ್ನು ಮಾಡಿದ್ದಾರೆ. ಏಕೆಂದರೆ ಇಲ್ಲಿನ ಶಿಕ್ಷಕರು ತರಗತಿಯ 4 ಗೋಡೆಯೊಳಗೆ ಪ್ರಪಂಚವನ್ನು ಪರಿಚಯಿಸುತ್ತಾರೆ. ಈ 3 ವರ್ಷ ನಮ್ಮನ್ನು ಕಲ್ಲನ್ನು ಶಿಲೆಯಾಗಿಸುವ ಪ್ರಕ್ರಿಯೆ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಹಲವಾರು ಅವಕಾಶಗಳು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಸ್ಪರ್ಧೆಗಳಿಗೆ ನಾವು ಹೋಗುವಾಗ ಟೀಚರ್ಸ್ ನಮಗೊಂದು ಮಾತು ಹೇಳ್ತಿದ್ರು, ನೀವು ಪ್ರೈಸ್ ಬರಲಿಕ್ಕೋಸ್ಕರ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡಿ, ಯಾಕೆಂದರೆ ಪ್ರೈಸ್ ಸಿಗದಿದ್ರು ಆ ಕಾಂಪಿಟೇಷನಲ್ಲಿ ನಾವು ಭಾಗವಹಿಸಿದ ಅನುಭವ ನಮಗೊಂದು ಹೊಸ ನಮಗೆ ಜೀವನದಲ್ಲಿ ಮುಂದೆ ಒಂದು ದಾರಿಯನ್ನು ತೋರಿಸ್ತದೆ ಅಂತ. ಈಗ ಯಾವ ಶಾಲೆಯಿಂದ ನೀನು ಬಂದದ್ದು ಅಂತ ಕೇಳಿದರೆ ನಾವು ಜೈನ ಸ್ಕೂಲಿಂದ ಬಂದದ್ದು ಅಂತ ಹೇಳೋ ಒಂದು ಹೆಮ್ಮೆ, ಅದೊಂದು ಲೆವೆಲೇ ಬೇರೆ. ಇಂದೀಗ ನಾವು ಈ ಶಾಲೆಯನ್ನು ಬಿಟ್ಟು ಹೋಗಿರ್ಬೋದು, ಆದರೆ ಇಲ್ಲಿ ನಮಗೆ ಕಲಿಸಿರುವಂತಹ ಸಂಸ್ಕಾರ, ಗುಣಗಳು ನಮ್ಮ ಜೀವನ ಪೂರ್ತಿ ನಮ್ಮೊಂದಿಗೆ ಇರುತ್ತದೆ. ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೊತೆ ಇದ್ದು ನಮ್ಮ ತಪ್ಪುಗಳನ್ನು ತಿದ್ದಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಒಂದು ಭಯವನ್ನು ಹೋಗಲಾಡಿಸಿ ನಮಗೆ ಉತ್ತಮ ಅಂಕ ಗಳಿಸಲು ಸಹಾಯ ಮಾಡಿದ ಹಾಗೂ ನಮ್ಮ ಜೀವನಕ್ಕೆ ಅರ್ಥ ರೂಪಿಸಿಕೊಟ್ಟ ಎಲ್ಲ ನನ್ನ ಶಿಕ್ಷಕರಿಗೂ ಧನ್ಯವಾದಗಳನ್ನು ಬಯಸುತ್ತೇನೆ. ಶಾಲೆ ಒಂದು ಬಿಲ್ಡಿಂಗ್ ಮಾತ್ರ ಅಲ್ಲ, ಅಲ್ಲಿ ಸ್ಟೂಡೆಂಟ್ಸ್ಗಳ ಫ್ಯೂಚರ್, ವ್ಯಕ್ತಿತ್ವ ನಿರ್ಮಾಣವಾಗುವಂಥ ಸ್ಥಳ. ಸ್ಟೂಡೆಂಟ್ಸ್ ಓದೋದ್ರ ಜೊತೆಗೆ ಕಾಂಪಿಟೇಷನ್ ಇನ್ನಿತರ 2026ರಲ್ಲಿ ನನ್ನ 10ನೇ ತರಗತಿಯನ್ನು ಉತ್ತಮ ಅಂಕಗಳೊಂದಿಗೆ ಮುಗಿಸಿದೆ. ಇದಕ್ಕೆಲ್ಲ ನನ್ನನ್ನು ಇಂದು ವ್ಯಕ್ತಿತ್ವವುಳ್ಳ ಹೆಣ್ಣಾಗಿ ಮಾಡಿದೆ. ಇಲ್ಲಿ ನಾನು ಕಲಿತಂತಹ ಎಲ್ಲ ವಿಷಯಗಳು ನನಗೆ ಒಳ್ಳೆಯ. ನೆಕ್ಸ್ಟ್ 9th ಅಲ್ಲಿ ನನಗೆ ಸಿಕ್ತು ಸ್ಪೋರ್ಟ್ಸ್ ಜಾಯಿನ್ ಸಿಗಬೇಕು ಹೇಳಿ.
ಆ್ಯಂಡ್ ನೆಕ್ಸ್ಟ್ 10th ಅಲ್ಲಿ ನನಗೆ ಅವಕಾಶ ಆ್ಯಂಡ್ 10th ಕ್ಲಾಸ್ನವರಿಗೆ ಒಂದು ಹೇಳುವುದೇನೆಂದರೆ ವಿದ್ಯಾರ್ಥಿಗಳ ಚಟುವಟಿಕೆ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. 100 ಇಂಗ್ಲಿಷ್ ಮಾಧ್ಯಮದಲ್ಲಿ 81 ವಿದ್ಯಾರ್ಥಿಗಳು ನಮ್ಮಲ್ಲಿ ಈ ವರ್ಷ ಸೇರ್ಪಡೆಗೊಂಡಿದ್ದಾರೆ. ಇವಾಗಲೇ ನೀವು ತಿಳ್ಕೊಂಡಂತೆ ಕನ್ನಡ ಮಾಧ್ಯಮ 44ನೇ ಇಸ್ವಿಯಲ್ಲಿ ಸ್ಥಾಪಿಸಲ್ಪಟ್ಟಂಥ ಜೈನ್ ಹೈಸ್ಕೂಲ್ನಲ್ಲಿ ಈ ಒಂದು ನ್ಯೂನತೆ ಭಾಳ ಕಡಿಮೆ ಇದೆ. ಆದರೂ ಈ ವರ್ಷ ಸ್ವಲ್ಪ ನಮಗೆ ವಿದ್ಯಾರ್ಥಿಗಳು ಕಡಿಮೆ ಬಂದಿದ್ದಾರೆ. ಆದರೆ ಒಳ್ಳೆಯ ಫಲಿತಾಂಶ ಬಂದಾಗ ಬೇರೆ ಕಡೆ ಹೋಲಿಸಿದಾಗ ನಮ್ಮಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳು ಸೇರ್ಪಡೆಗೊಂಡಿದ್ದಾರೆ. ಇವಾಗಲೇ ನಿಮ್ಮ ಕಳೆದ ವರ್ಷದಿಂದ ಅವರನ್ನು ನಾನು ಹತ್ತಿರದಿಂದ ಬಂದೆ. ಈ ವರ್ಷದ ನಮ್ಮ ಅಧ್ಯಾಪಕ ಬಂದವರು ಅವರ ಒಂದು ಆತ್ಮ ಖುಷಿಯಿಂದ ಸಂಸ್ಥೆಯ ಮೇಲೆ ಹೇಳಿದ್ದಾರೆ. ಮತ್ತು ತನ್ನ ಸೋದರರನ್ನು ಸಹ ಈ ಒಂದು ಸಂಸ್ಥೆಯಲ್ಲಿ ಪ್ರೀತಿ ಇಟ್ಟು ಸೇರಿಸಿದ್ದಾನೆ. ಯಾಕೆಂದರೆ ಅಷ್ಟು ದೂರದಿಂದ ಬಂದಂಥ ಅವನು ಬೇರೆ ಬೇರೆ ಶಾಲೆಗಳು ಇಲ್ಲಿ ಇದ್ದರೂ ಜೈನ್ ಹೈಸ್ಕೂಲನ್ನು ಅವನು ಚೂಸ್ ಮಾಡಿಕೊಂಡು ಅಲ್ಲಿ ಸೇರಿಕೊಂಡು ಕಳೆದ 3 ವರ್ಷಗಳಿಂದ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ಮುಂದೆ ಅವನು ನಮ್ಮ ಜೈನ ಜೂನಿಯರ್ ಕಾಲೇಜಿನಲ್ಲಿ ಸಹ ಸೇರಿಕೊಂಡು ಇದನ್ನು ನೀವು ಇಟ್ಟುಕೊಂಡು ನಮ್ಮ ಎಲ್ಲ ವಿದ್ಯಾರ್ಥಿನಿಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗಿ. ಆವಾಗ ನೀವು ಏನು ಈ ವರ್ಷ ನಿಮ್ಮ ಟೀಮ್ ಉಂಟು, ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿರ್ಬೋದು, ನಮ್ಮ ಶಾಲೆಯ ಸ್ಪೋರ್ಟ್ಸ್ ಭಾಳ ಇವತ್ತಿನ ಕಾರ್ಯಕ್ರಮ